ಹಲೋ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 3 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನ್ನ ಪ್ರೀತಿಯ ದೇವತೆ ಭಾಗ 4. ಆಫೀಸ್ ಕೆಲಸ ಮುಗಿಸಿ ಫ್ರೆಂಡ್ಸ್ ಕೊಲೀಗ್ಸ್ನೆಲ್ಲ ಇನ್ವೈಟ್ ಮಾಡಿ ನಿಶ್ಚಿತಾರ್ಥದ ಹಿಂದಿನ ದಿನ ಊರಿನ ಕಡೆಗೆ ಪ್ರಯಾಣ ಬೆಳೆಸಿದೆ. ಮರುದಿನ ನಿಶ್ಚಿತಾರ್ಥ ನಮ್ಮ ತಾತನ ಲೆವೆಲ್ಗೆ ತಕ್ಕಂತೆ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿದ್ದರು. ದೇವಸ್ಥಾನದ ಪಕ್ಕದಲ್ಲಿ ಇರುವ ಕಲ್ಯಾಣ ಮಂಟಪದಲ್ಲಿ ಅರೇಂಜ್ ಮಾಡಿದ್ರು. ಬೆಳಗ್ಗೆಯಿಂದಾನೇ ಸಂಬಂಧಿಕರು ಬರಲು ಶುರು ಮಾಡಿದರು. ನನ್ನ ಫ್ರೆಂಡ್ಸ್ ಬಂದಾದ ಮೇಲೆ ನಾವು ಹೊರಟೆವು. ನನಗೆ ಫ್ರೆಂಡ್ಸ್ ಸ್ವಲ್ಪ ಕಡಿಮೆನೆ. ಎಲ್ಲರ ಜೊತೆಗೂ ಚೆನ್ನಾಗೇ ಇದ್ದರು. ಕ್ಲೋಸ್ ಅಂತ ಇರೋದು ಇಬ್ಬರೇ. ಒಬ್ಬ ಸುಜಯ್, PUC ಫ್ರೆಂಡ್, ಇನ್ನೊಬ್ಬ ಸೂರ್ಯ, ಚೈಲ್ಡ್ಹುಡ್ ಫ್ರೆಂಡ್. ನಾನು ಸುಜಯ್ ಸ್ವಲ್ಪ ಸೈಲೆಂಟ್, ಆದರೆ ಸೂರ್ಯ ಹಾಗಲ್ಲ, ಸಿಕ್ಕಾಪಟ್ಟೆ ತರಲೆ. ಎಲ್ಲ ಸೇರಿ ಆದ ಮೇಲೆ ಪುರೋಹಿತರು ಕಾರ್ಯಕ್ರಮ ಎಲ್ಲ ಆರಂಭಿಸಿದರು. ತಾಂಬೂಲ ಬದಲಾಯಿಸಿಕೊಳ್ಳುವ ಶಾಸ್ತ್ರವನ್ನ ಚಿಕ್ಕಪ್ಪ ಚಿಕ್ಕಮ್ಮ ಮಾಡಿದರು. ಆ ಕ್ಷಣ ಅಮ್ಮನ ನೆನಪಾಗದೇ ಇರಲಿಲ್ಲ ನನಗೆ. ಅಪ್ಪ ತುಂಬ ಖುಷಿಯಾಗಿದ್ದರು. ನಂತರ ಉಂಗುರ ಬದಲಾಯಿಸಿಕೊಳ್ಳಲು ಹೇಳಿದರು. ಅದರ ನಂತರ ಒಬ್ಬೊಬ್ಬರೇ ಬಂದು ವಿಶ್ ಮಾಡೋಕೆ ಶುರು ಮಾಡಿದ್ರು. ಅಲ್ಲಿಯವರೆಗೂ ಮೌನಿಷಾ ಜೊತೆ ಮಾತಾಡೋಕೆ ಟೈಮ್ ಸಿಕ್ಕಿರಲಿಲ್ಲ. ಈ ಗ್ಯಾಪಲ್ಲಿ ಅವಳ ಜೊತೆ ಮಾತಾಡೋಕೆ ಶುರು ಮಾಡಿದೆ. ಮೆರೂನ್ ಕಲರ್ ಸೀರೆಯಲ್ಲಿ ದೇವತೆ ಥರ ಕಾಣ್ತಾ ಇದ್ಲು. ನನ್ನ ಫೇವ್ರೆಟ್ ಕಲರ್ ಅದು. ಅವಳ ಕಡೆ ತಿರುಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಹಿಂದೆ. ಸಲುಗೆಯಿಂದ ಬಹುವಚನ ಏಕವಚನವಾಗಿ ಬದಲಾಗಿತ್ತು. ನನ್ನ ಮಾತಿಗೆ ಮುಗುಳ್ನಗುತ್ತಾ ನೀವು ಅಷ್ಟೇ ಎಂದಳು. ಸೀರೆ ಚೆನ್ನಾಗಿದೆ ಎಂದು ನಾನು ಪೂರ್ಣಗೊಳಿಸುವ ಮೊದಲೇ ಮಾವ ಹೇಳಿದ್ರು, ನಿಮ್ಮ ಫೇವ್ರೆಟ್ ಕಲರ್ ಅಂತೆ, ಅದಕ್ಕೆ ತಗೊಂಡ್ಲು ಎಂದರು. ಹೌದು, ನಿನ್ನ ಫೇವ್ರೆಟ್ ಕಲರ್ ಯಾವುದು ಎಂದು ಕೇಳಿದೆ. ಪಿಂಕ್ ಎಂದಳು. ಮತ್ತೆ ಆ ಕಲರ್ ಸೀರೆನೇ ತಗೋಬೇಕಲ್ವಾ ಎಂದು ಕೇಳಿದೆ. ನನಗೆ ಇಷ್ಟ ಅಂತ ಅವಳ ಇಷ್ಟಪಟ್ಟಿದ್ನೆಲ್ಲ ಬಿಡೋದು ನನಗಿಷ್ಟವಾಗಲಿಲ್ಲ. ಅದಕ್ಕೆ ಅವಳು ಮುಗುಳ್ನಗುತ್ತಾ, ನಿಮಗೆ ಏನು ಇಷ್ಟನೋ ಅದು ನನಗೂ ಇಷ್ಟ, ಹಾಗಂತ ನನ್ನ ಇಷ್ಟನ ಚೇಂಜ್ ಮಾಡ್ಕೊಳ್ಳಲ್ಲ, ನಿಮ್ಮಿಷ್ಟ ನನ್ನಿಷ್ಟ ಎರಡನ್ನೂ ನಿಭಾಯಿಸ್ತೀನಿ ಎಂದಳು. ಅವಳ ಮಾತಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅಷ್ಟು ಪ್ರೀತಿನ ನನ್ನ ಮೇಲೆ ಎಂದು ಕೇಳಬೇಕು ಅಂದ್ಕೊಂಡೆ, ಆದರೆ ಬೇಡ ಅಂತ ಸುಮ್ಮನಾದೆ. ಹೀಗೆ ಮಾತಾಡ್ತಾ ನಿಂತಾಗಲೇ ಸ್ವರೂಪ್ ವಿಶ್ ಮಾಡೋಕೆ ಬಂದವನೇ ವಿಶ್ ಮಾಡಿ ನನ್ನ ಪಕ್ಕ ಬಂದ. ಲಕ್ಕಿ ಬ್ರೋ ನೀವು ಎಂದ. ಮೌನಿಷಾ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂದ್ಕೊಂಡು ಸುಮ್ಮನೆ ಮುಗುಳ್ನಕ್ಕೆ. ಅವನೇ ಮುಂದುವರಿದು, ನೀವು ನೋಡಿ, ಪ್ರೀತಿಸಿದ ಹುಡುಗಿನೇ ಮದುವೆ ಆಗ್ತಿದ್ದೀರಿ, ಅದು ಇಷ್ಟು ಬೇಗ. ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ಮನೆಯಲ್ಲಿ ಹೇಳೋಕೆ ಭಯ, ಏನಾದರೂ ಟಿಪ್ಸ್ ಕೊಡಿ ಎಂದ. ನನಗೆ ಅದು ಹೊಸ ವಿಷಯ. ಮೌನಿಷಾ ಕಡೆ ತಿರುಗಿ ಏನು ಎಂಬಂತೆ ಹುಬ್ಬು ಹಾರಿಸಿ ಕೇಳಿದೆ. ನನಗೂ ಈಗಲೇ ಗೊತ್ತಾಗ್ತಾ ಇರೋದು ಎಂದಳು. ಅವನ ಕಡೆ ತಿರುಗಿ, ಧೈರ್ಯ ಇರಲಿ ಬ್ರದರ್, ಎಲ್ಲ ಒಳ್ಳೇದಾಗುತ್ತೆ ಎಂದು ಹೇಳಿ ಮನಸ್ಸಲ್ಲೇ, ಅನ್ಯಾಯವಾಗಿ ನಿನ್ನ ವಿಲ್ಲನ್ ಅನ್ಕೊಂಡು ಬಿಟ್ನಲ್ಲ ಗುರು ಅಂದ್ಕೊಂಡು ಸಾರಿ ಎಂದೆ. ಸಾರಿ ಯಾಕೆ, ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಎಂದ. ಹಾಗೆ ಸುಮ್ಮನೆ ಎಂದು ನಕ್ಕೆ. ಅವನು ಕನ್ಫ್ಯೂಷನ್ನಲ್ಲೇ ಹೋದ. ಮೌನಿಷಾಗೂ ಕಾರಣ ಗೊತ್ತಾಯ್ತು ಅನಿಸುತ್ತೆ. ಅವಳು ನಗೋಕ್ಕೆ ಶುರು ಮಾಡಿದ್ಲು. ಅವಳ ನಗುವಿಗೆ ನಾನೂ ಜೊತೆಯಾದೆ. ಮೌನಿಷಾಗೆ ಸುಜನ್ ಮತ್ತವನ ಫ್ಯಾಮಿಲಿನ ಪರಿಚಯ ಮಾಡ್ತಾ ಇರಬೇಕಾದರೆ ಸೂರ್ಯ ಬಂದ. ಸುಜನ್ಗೆ 3 ತಿಂಗಳ ಹಿಂದೆ ಮದುವೆಯಾಗಿದ್ದರಿಂದ ಅವನು ಮಾವನ ಮನೆಯಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದ. ಸೂರ್ಯ ಕೆಲಸ ಇದೆ ಬರ್ತೀನಿ ಎಂದವನೋ ಮುಗಿಯೋ ಟೈಮ್ಗೆ ಬಂದಿದ್ದಾನೆ. ಬಂದವನೇ ಹಾಯ್ ಮಗ ಎನ್ನುತ್ತಾ ಬಂದು ನಿಂತ. ಈಗ ಬರ್ತಾ ಇದೆಯಾ ಅಲ್ವಾ, ಆಂಟಿ ಅಂಕಲ್ ಎಲ್ಲಿ ಎಂದು ಕೇಳಿದೆ. ಅಲ್ಲಿ ಬರ್ತಾ ಇದ್ದಾರೆ ನೋಡಪ್ಪ ಎಂದು ಮೌನಿಷಾನ ಪರಿಚಯ ಮಾಡಿಕೊಂಡ. ಸತೀಶ್ ಅಂಕಲ್, ಸುಮತಿ ಆಂಟಿ, ಸೂರ್ಯನ ಅಪ್ಪ ಅಮ್ಮ. ನನಗೂ ಸಹ ಸುಮತಿ ಆಂಟಿನ ಅಮ್ಮ ಅಂತಾನೆ ಕರೆಯೋದು ನಾನು. ಬಂದವರೇ ನನ್ನ ಜೊತೆ ಮಾತಾಡಿ ಮೌನಿಷಾನ ಪರಿಚಯ ಮಾಡಿಕೊಂಡ್ರು. ಅಲ್ಲಿಯವರೆಗೂ ಆಚೆ ಮಾತಾಡ್ತಾ ನಿಂತಿದ್ದ ಅಪ್ಪನೂ ಬಂದ್ರು. ಸುಮತಿ ಅಮ್ಮ, ಸೊಸೆ ತುಂಬ ಲಕ್ಷಣವಾಗಿದ್ದಾಳೆ ಜೀವನ್, ನಿನ್ನ ಸೆಲೆಕ್ಷನ್ ಸೂಪರ್ ಎಂದು ದೃಷ್ಟಿ ತೆಗೆದರು. ಅಲ್ಲಿಯವರೆಗೂ ಸುಮ್ಮನಿದ್ದ ಸೂರ್ಯ ಈಗ ತನ್ನ ಕೆಲಸ ಶುರು ಮಾಡಿದ. ಮೌನಿಷಾಗೆ, ಅತ್ತಿಗೆ ನಿಜ ಹೇಳಿ, ಇವನೇನ ಪ್ರಪೋಸ್ ಮಾಡಿದ್ದೋ? ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಸಿಕ್ಕಾಪಟ್ಟೆ ಸ್ಲೋ ಇವನು ಎಂದ. ಅವಳು ಮುಗುಳ್ನಗುತ್ತಾ ತಲೆಯಾಡಿಸಿದಳು. ಅವನು ಚಿಕ್ಕಂದಿನಿಂದ ಇಲ್ಲಿಯವರೆಗೂ ನಾನು ಹೇಗಿದ್ದೆ ಅಂತ ಜಾತಕ ಸಮೇತ ಹೇಳೋಕೆ ಶುರು ಮಾಡಿದ. ಅಪ್ಪ ಕೂಡ ಅವನ ಜೊತೆ ಸೇರಿದರು. ಟೋಟಲ್ ಆಗಿ ಹೇಳಬೇಕೆಂದರೆ ನನ್ನ ಮರ್ಯಾದೆನ ತೆಗೆಯೋಕೆ ಶುರು ಮಾಡಿದರು. ಮೌನಿಷಾ ಅವರ ಮಾತನ್ನ ನಗ್ತಾ ಕೇಳ್ತಿದ್ಲು. ಕೊನೆಗೆ ಸತೀಶ್ ಅಂಕಲ್, ಹೇ
ಸಾಕು ಮುಗಿಸೋ, ನಿನ್ ಥರ ಅಲ್ಲ ಅವನು, ಪಾಪ ಎಷ್ಟು ಹಾಡ್ಕೋತೀಯ ಎಂದರು. ಸುಮತಿ ಅಮ್ಮ ಅಪ್ಪನಿಗೆ, ಅಣ್ಣ ನೀವು ಇವನ ಜೊತೆ ಸೇರಿ ಸಾಕು ಬನ್ನಿ ಎಂದರು. ಫಂಕ್ಷನ್ ಮುಗಿಸಿ ಊಟ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಿ ನಂತರ ಮನೆಗೆ ಹೊರಟೆವು. ಸೂರ್ಯನ ಫ್ಯಾಮಿಲಿ ಕೂಡ ಇಲ್ಲೇ ಉಳಿದರು. ಒಂದು ದಿನ ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೊರಡಬೇಕಾಗಿತ್ತು. ಈ ಬಾರಿ ಅಪ್ಪನೂ ನನ್ನ ಜೊತೆ ಬರ್ತಾ ಇದ್ದರು. ಮದುವೆ ಎಲ್ಲಿ ಮಾಡೋದು ಅಂತ ಚರ್ಚೆ ನಡೀತಾ ಇತ್ತು. ಅಜ್ಜಿ ಮದುವೆ ಕೂಡ ಇಲ್ಲೇ ಆಗಲಿ ಅಂತ ಹಠ ಹಿಡಿದರು. ಅಪ್ಪ ಸಹ ನಾನು ಹುಟ್ಟಿದ್ದ ಊರಲ್ಲೇ ನನ್ನ ಮಗನ ಮದುವೆ ಆಗಲಿ ಅಂದಿದ್ದರಿಂದ ಮದುವೆ ಕೂಡ ಹಳ್ಳಿಲೇ ಅಂತ ನಿರ್ಧಾರ ಆಯಿತು. ಸರಿಯಾಗಿ 1 ತಿಂಗಳ ನಂತರ ಮದುವೆ. ನಾನು ಮೊದಲೇ ನಿರ್ಧರಿಸಿದೆ, ನಾಡಿದ್ದು ಊರಿಗೆ ಹೋಗಿ ಮದುವೆಗೆ 4 ದಿನ ಮುಂಚೆ ಬರ್ತೀನಿ ಅಂತ ಹೇಳಿದೆ. ಎಲ್ಲರೂ ಒಪ್ಪಿದರು. ಊಟ ಮಾಡಿ ಮಲಗಲು ಹೊರಟಾಗ ಸೂರ್ಯ, ಮಗ ಬಾರೋ ಊರನ್ನು 1 ರೌಂಡ್ ಹಾಕಿ ಬರೋಣ ಎಂದ. ಬರುವಾಗ ಅತ್ತಿಗೆ ಮನೆಗೆ ಹೋಗಿ ಬರೋಣ ಎಂದ. ಲೋ, ತಲೆ ಸರಿ ಇದೆ ತಾನೇ, ಟೈಮ್ ನೋಡು 10 ಗಂಟೆ, ಹೀಗೆ ಅವ್ರ ಮನೆಗೆ ಹೋಗೋದಾ ಎಂದೆ. ಹ್ಞೂ, ಹೀಗಲೇ ಹೋಗೋಣ, ಏನಾಗಲ್ಲ ಬಾ ಎಂದ. ಅಪ್ಪ ಕೂಡ ಅವನಿಗೆ ಸಪೋರ್ಟ್. ಹೋಗು, ಹೀಗೆ ಹೋಗದೆ ಇನ್ಯಾವಾಗ ಹೋಗ್ತೀಯಾ, ಹೋಗು ಎಂದರು. ಅಪ್ಪ ಟೈಮ್ ಅಂತ ರಾಗ ಹೇಳಿದೆ, ಆದರೂ ಅವರು ಬಿಡಲಿಲ್ಲ. ಸರಿ ಅಂತ ಹೊರಟೆವು. ಹೋಗ್ತಾ ದಾರಿಯಲ್ಲಿ ಸೂರ್ಯ ನಾನ್ ಸ್ಟಾಪ್ ಮಾತಾಡ್ತಾ ಇದ್ದ. ನಾನು ಮಾತ್ರ ಇಷ್ಟೊತ್ತಿನಲ್ಲಿ ಮನೆಗೆ ಹೋದರೆ ಅವರು ಏನು ಅನ್ಕೊಳ್ಳಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಮನೆ ಬಂತು. ಪವನ್ ಹೊರಗಡೆ ಕುಳಿತಿದ್ದ. ನಮ್ಮನ್ನ ನೋಡಿ ಬನ್ನಿ ಭಾವ ಎಂದು ಕರೆದ. ಹೊರಗಡೆ ಯಾಕಿದೆಯಾ, ಮಾವ ಎಲ್ಲಿ, ಬಾಗಿಲು ಹಾಕಿದೆ ಅಂತ ಒಂದೇ ಸಮನೆ ಪ್ರಶ್ನೆ ಕೇಳಿದೆ. ಅವನು, ಕೂಲ್ ಭಾವ, ನನಗೆ ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ಹೊರಗೆ ಬಂದೆ. ಅಪ್ಪ ರಾಮಣ್ಣನ ಮನೆಗೆ ಹೋಗಿದ್ದಾರೆ, ಅವರು 11 ಗಂಟೆಗೆ ಬರ್ತಾರೆ. ಅಮ್ಮ ಸುಸ್ತು ಅಂತ ಮಲಗಿದ್ದಾರೆ. ಅಕ್ಕ ಟಿವಿ ನೋಡ್ತಾ ಇದ್ದಾಳೆ, ಬನ್ನಿ ಒಳಗೆ ಎಂದ. ಒಳಗಡೆ ಹೋದಾಗ ಮೌನಿಷಾ ರೂಮಲ್ಲಿದ್ದಳು. ಪವನ್ ಕರೆದ. ಬಂದವಳೆ ನಮ್ಮನ್ನ ನೋಡಿ ಕಾಫಿ ಮಾಡ್ತೀನಿ ಅಂತ ಹೋದಳು. ಎಷ್ಟೇ ಬೇಡ ಅಂದರೂ ಕೇಳ್ತಿಲ್ಲ. ಕಾಫಿ ಕೊಟ್ಟ ನಂತರ ಸೂರ್ಯ, ಥ್ಯಾಂಕ್ಸ್ ಅತ್ತಿಗೆ, ನಿಜ ಹೇಳಬೇಕೆಂದರೆ ಇವನು ನಿಮ್ಮ ಹತ್ತಿರ ಮಾತಾಡಬೇಕು ಅಂದ. ಅದಕ್ಕೆ ಬಂದಿದ್ದು, ಮಾತಾಡಿ ಅವನ ಜೊತೆ ಎಂದ. ತಟ್ಟನೆ ಅವನ ಕಡೆ ತಿರುಗಿದೆ. ಇಹಿ ಅಂತ ಅಲ್ಲು ಕಿರಿದು, ಹೋಗ್ ಮಗ ಮಾತಾಡು ಎಂದ. ಅವಳ ಜೊತೆ ರೂಮಿಗೆ ಹೋದೆ. ಅತ್ತೆಗೆ ಹುಷಾರಿಲ್ವಾ ಅಂತ ಕೇಳಿದೆ. ಹಾಗೇನಿಲ್ಲ, ಸ್ವಲ್ಪ ಸುಸ್ತು ಅಷ್ಟೇ ಎಂದಳು. ಹಾಗೆ ಕೆಲಸದ ಬಗ್ಗೆ ಅಪ್ಪನ ಬಗ್ಗೆ ಮಾತಾಡ್ತಾ ಇದ್ದಾಗ ಸೂರ್ಯ ಭವನ್ ಒಳಗಡೆ ಬಂದರು. ಸೂರ್ಯ ಬಂದವನೇ, ಏನತ್ತಿಗೆ ನೀವು ಕೂಡ ಇವನ್ ಥರಾನೇ ಬೋರಿಂಗ್, ನಿಜ ಹೇಳಿ ನೀವಿಬ್ಬರೂ ಅಟ್ಲೀಸ್ಟ್ ಮೊಬೈಲ್ ನಂಬರ್ ಆದರೂ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀರಾ ಎಂದ. ಇಬ್ಬರೂ ಇಲ್ಲ ಅಂತ ಅಡ್ಡಡ್ಡ ತಲೆಯಾಡಿಸಿದ್ದನ್ನ ನೋಡಿ ಹಣೆ ಚಚ್ಚಿಕೊಂಡ. ಅವನೇ ನಂಬರ್ ಎಕ್ಸ್ಚೇಂಜ್ ಮಾಡಿಸಿದ. ಇಷ್ಟು ದಿನ ಕೆಲಸ ಅಂತ ಇದರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಅವನು ಇನ್ನಾದರೂ ಸರಿಯಾಗಿ ಮಾತಾಡು ಅಂತ ಹೇಳಿ ಹೋದ. ಅವಳು ಮೊಬೈಲ್ ನೋಡ್ತಿದ್ದಾಗ ಅವಳ ಕೈ ನೋಡಿದೆ. ನಾನೇ ತೊಡಿಸಿದ ಉಂಗುರ ಹೊಳೆಯುತ್ತಿತ್ತು. ಅವಳ ಕೈಗೆ ಹಾಕಿದ್ದ ಮದರಂಗೆ ಸರಿಯಾಗಿ ನೋಡಿದೆ. ಅವಳ ಹತ್ತಿರ ಹೋಗಿ ಅವಳ ಕೈ ಹಿಡಿದೆ. ಉಂಗುರ ಹಾಕುವಾಗ ಹೊರತುಪಡಿಸಿದರೆ ಇದೇ ಮೊದಲ ಸ್ಪರ್ಶ. ಅವಳು ಏನೂ ಎಂಬಂತೆ ಮುಖ ನೋಡಿದಳು. ನಾನು ಅವಳ ಕೈ ತಿರುಗಿಸಿ, ಮೆಹಂದಿ ತುಂಬ ಚೆನ್ನಾಗಿದೆ ಎಂದು ಮತ್ತೆ ನೋಡಿದೆ. ಅದರಲ್ಲಿ ನನ್ನ ಹೆಸರು ನೋಡಿ ತುಂಬ ಖುಷಿಯಾಯಿತು. ಹಾಗೆ ಸ್ವಲ್ಪ ಹೊತ್ತು ಮಾತನಾಡಿ ಮನೆಗೆ ಬಂದೆವು. ಅಪ್ಪ ಆಗಲೇ ಮಲಗಿದ್ದರು, ನಾವು ಮಲಗಿದೆವು. ಮಾರನೇ ದಿನ ಊರಲ್ಲೇ ಇದ್ದು ಮರುದಿನ ಊರಿಗೆ ಹೊರಟೆವು. ಬೆಳಗ್ಗೆ 10 ಗಂಟೆಗೆ ಹೊರಟಿದ್ವಿ. ಹಿಂದಿನ ದಿನ ನಾವೇ ಮೌನಿಷಾ ಮನೆಗೆ ಹೋಗಿ ಬಂದಿದ್ದೆವು. ಅತ್ತೇನ ಮಾತನಾಡಿಸಿ ಬಂದಿದ್ದೆ. ಬೆಳಗ್ಗೆನೇ ಭವನ್ ಬಂದಿದ್ದ. ತಗೊಳ್ಳಿ ಭಾವ ಎಂದು ಬಾಕ್ಸ್ ಕೊಟ್ಟ. ತೆಗೆದು ನೋಡಿದರೆ ಒಂದರಲ್ಲಿ ರಸಗುಲ್ಲ ಸ್ವೀಟ್, ಮತ್ತೊಂದರಲ್ಲಿ ಚಕ್ಕುಲಿ. ಒಂದು ನನ್ನ ಫೇವ್ರೇಟ್, ಇನ್ನೊಂದು ಅಪ್ಪನ ಫೇವ್ರೇಟ್. ನಿಮಗೆ ಮಾವನಿಗೆ ಇಷ್ಟ ಅಂತ ಅಕ್ಕ ಬೆಳಗ್ಗೆ ಬೇಗ ಎದ್ದು ಮಾಡಿದ್ದಾಳೆ, ನಿಮಗೆ ಕೊಡೋಕೆ ಹೇಳಿದಳು ಎಂದನು. ಥ್ಯಾಂಕ್ಸ್ ಬಾಮೈದ ಅಂತ ಹೇಳಿ ನಮ್ಮೂರಿನ ಕಡೆ ಪ್ರಯಾಣ ಬೆಳೆಸಿದೆ. ಊರಿಗೆ ಬಂದ ನಂತರ ಕೆಲಸದಲ್ಲಿ ಬ್ಯುಸಿ ಆದೆ. ಮದುವೆಗೆ ಶಾಪಿಂಗ್ ಅದು ಇದು ಅಂತ ದಿನಗಳು ಕಳೆದಿದ್ದೇ ಗೊತ್ತಾಗಲಿಲ್ಲ. ಶಾಪಿಂಗ್ಗೆ ಅಂತ ಹಳ್ಳಿಯಿಂದ ಎಲ್ಲರೂ ಬಂದಿದ್ದರು. ನನ್ನ ದೇವತೆ ಮಾತ್ರ ಬಂದಿರಲಿಲ್ಲ. ಅದೇನೋ ಶಾಸ್ತ್ರ ಅಂತಲ್ವಾ, ಮದುವೆಗೆ ಮುಂಚೆ ಹಾಗೆಲ್ಲ ಬರಬಾರ್ದು ಅಂತ ಹೇಳಿದ್ರು. ಇಷ್ಟು ದಿನದಲ್ಲಿ ಅವಳನ್ನ ನೋಡೋಕೆ ಆಗಲಿಲ್ಲ ಅನ್ನೋದು ಬಿಟ್ರೆ ಡೈಲಿ ಮಾತುಕತೆ ನಡೀತಾ ಇತ್ತು. ನಾನೇ ಕಾಲ್ ಮಾಡ್ತಿದ್ದೆ. ಇಲ್ಲ ಫ್ರೀ ಇದ್ದೀನಿ ಅಂತ ತಿಳ್ಕೊಂಡು ಅವಳೇ ಕಾಲ್ ಮಾಡ್ತಿದ್ಲು. ಅವಳಿಂದ ನನ್ನ ಕೆಲಸಕ್ಕೆ ತೊಂದರೆ ಆಗಬಾರ್ದು ಅಂತಿದ್ಲು.
ಎಷ್ಟು ಒಳ್ಳೆಯವಳಲ್ವಾ. ಅವಳು ನನ್ನ ಇಷ್ಟ ಕಷ್ಟ ಅಪ್ಪನ ಆರೋಗ್ಯ ಎಲ್ಲದರ ಬಗ್ಗೆನೋ ಪಿನ್ ಟು ಪಿನ್ ಎಲ್ಲ ತಿಳ್ಕೊಂಡಿದ್ಲು. ಅವಳು ಎಷ್ಟು ಕಾಳಜಿ ಮಾಡ್ತಾ ಇದ್ಲು ಎಂದರೆ ಒಮ್ಮೊಮ್ಮೆ ನಾನೇ ಅವಳಿಗೆ ಟೈಮ್ ಕೊಡ್ತಾ ಇಲ್ವಾ ಅಂತ ಗಿಲ್ಟ್ ಫೀಲ್ ಆಗ್ತಾ ಇತ್ತು. ಒಮ್ಮೊಮ್ಮೆ ಭಯ ಆಗ್ತಾ ಇತ್ತು, ಯಾಕೆ ಅಂತ ಗೊತ್ತಿಲ್ಲ. ಹೀಗೆ ದಿನಗಳು ಕಳೆದು ಮದುವೆ ದಿನ ಹತ್ತಿರ ಬಂತು. 5 ದಿನ ಮುಂಚೆ ನಾನು ಅಪ್ಪ ಸೂರ್ಯನ ಫ್ಯಾಮಿಲಿ ಎಲ್ಲ ಹಳ್ಳಿಗೆ ಹೊರಟೆವು. ಎಲ್ಲ ಕಡೆ ಹೆಣ್ಣಿನ ಕಡೆಯವರು ಗಂಡಿನ ಮನೆಗೆ ಬಂದರೆ ನನ್ನದು ಉಲ್ಟಾ ಕೇಸ್. ಮಾರನೇ ದಿನ ಮೊದಲು ದೇವಸ್ಥಾನಕ್ಕೆ ಹೋಗಿ ನಂತರ ಮದುವೆ ಕಾರ್ಯ ಆರಂಭಿಸಬೇಕು ಅಂತ ತಾತ ಹೇಳಿದ್ದರು. ದೇವಸ್ಥಾನದಲ್ಲಿ ಮೌನಿಶಾನ ನೋಡಿದ್ದು. ಎಲ್ಲರೂ ಸೇರಿ ಎಷ್ಟು ನೋಡೋದಿದ್ರು ಇವತ್ತೇ ನೋಡು, ಮತ್ ನೋಡೋದು ಮದುವೆ ದಿನಾನೇ ಅಂತ ರೇಗಿಸಿದ್ದರು. ಅವರ ಮಾತಿಗೆ ನಾನು ನಕ್ಕು ಸುಮ್ಮನಾದರೆ ಸೂರ್ಯ, ಹೇಗೆ ನೋಡಬೇಕು ಅಂತ ನಮಗೆ ಗೊತ್ತು ಅಲ್ವಾ ಮಗ ಎಂದ ಮೆಲ್ಲಗೆ. ಏನೋ ಪ್ಲಾನ್ ಮಾಡಿದ್ದಾನೆ ಎಂದು ಅರ್ಥವಾಯಿತು. ಸುಮ್ಮನೆ ತಲೆಯಾಡಿಸಿದೆ. ದಿನಕ್ಕೊಂದು ಶಾಸ್ತ್ರ. ಚಪ್ಪರ ಹಾಕಿ ಪೂಜೆ ಮಾಡೋದು ಮೊದಲನೇ ದಿನ. ಮನೆ ದೇವರ ಪೂಜೆ, ಅರಿಶಿನ ಶಾಸ್ತ್ರ 1-2. ಅರಿಶಿನ ಶಾಸ್ತ್ರದ ಮಾರನೇ ದಿನ ಎಲ್ಲೂ ಆಚೆ ಹೋಗಬಾರದು ಅಂತ ಅಜ್ಜಿ ಕಂಡೀಷನ್ ಹಾಕಿದ್ದರು. ಅರಿಶಿನ ಶಾಸ್ತ್ರ ಸಂಜೆ ಶುರುವಾಗೋದಿತ್ತು. ಅಜ್ಜಿ ಸುಮತಿ ಅಮ್ಮ ಎಲ್ಲ ಬೆಳಗ್ಗೇನೆ ಮೌನಿಷ ಮನೆಗೆ ಹೋಗಿದ್ದರು. ಮಧ್ಯಾಹ್ನ ಅಪ್ಪ ಅಮ್ಮನ ಒಡವೆಗಳನ್ನು ಜೋಡಿಸ್ತಾ ಇದ್ದರು. ಅವುಗಳನ್ನು ಮೌನಿಷಾಗೆ ಕೊಡಬೇಕು ಅನ್ನೋದು ಅಪ್ಪನ ಆಸೆ. ನಾನು ಹೋಗಿ ಹೆಗಲ ಮೇಲೆ ಕೈ ಇಟ್ಟಾಗ ಕಣ್ಣು ಹೊರಿಸುತ್ತಾ ನನ್ನ ಕಡೆ ತಿರುಗಿದರು. ಅದನ್ನು ನೋಡಿ, ಅಪ್ಪ ಅಳ್ತಾ ಇದ್ದೀರಾ ಎಂದು ಕೇಳಿದೆ. ಅದಕ್ಕೆ ನಗುತ್ತಾ, ನಾನ್ಯಾಕೋ ಅಳಲಿ, ಖುಷಿ ಆಗ್ತಿದೆ, ಇನ್ನೊಂದಿನ ಕಳೆದರೆ ಮಗನ ಮದುವೆ ಎಂದರು. ಒಂದು ಕ್ಷಣ ತಡೆದು, ಕಮಲಾ ಇದ್ದಿದ್ದರೆ ಎಷ್ಟು ಖುಷಿ ಪಡ್ತಾ ಇದ್ಲು ನಿನಗೆ ಗೊತ್ತಾ? ಅವಳು ಹೇಳ್ತಾ ಇದ್ಲು, ನಮಗೆ ಮಗಾನೇ ಹುಟ್ಟೋದು, ಈ ಒಡವೆಗಳನ್ನೆಲ್ಲ ನನ್ನ ಸೊಸೆಗೆ ಕೊಡ್ತೀನಿ ಅಂತ ಎಂದರು. ಆ ಕ್ಷಣ ಅಮ್ಮ ಇರಬೇಕಿತ್ತು ಅಂತ ಅನ್ನಿಸಿ ದುಃಖ ತಡೆಯಲಾಗದೆ ಅಪ್ಪನ ತಬ್ಬಿಕೊಂಡು ಕಣ್ಣಂಚಲ್ಲಿ ಬಿನುಗಿದೆ. ಕಣ್ಣೀರನ್ನು ಅವರಿಗೆ ಕಾಣದ ಹಾಗೆ ಒರೆಸಿದೆ. ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬಂದವನೇ, ಹೋ ಅಪ್ಪ ಮಗ ಫುಲ್ ಫೀಲಿಂಗಲ್ಲಿದ್ದೀರಾ ಎಂದ. ಅವನ ಮಾತಿಗೆ ಅಪ್ಪ ನಗುತ್ತಾ, ನಿನ್ನ ಫ್ರೆಂಡ್ ಅಳ್ತಾ ಇದ್ದಾನೆ, ಸಮಾಧಾನ ಮಾಡ್ತಾ ಇದ್ದೆ ಎಂದಿರೋ. ಅದಕ್ಕೆ ಅವನು, ಅತ್ತಿಗೆನ ನೋಡದೆ ಬೇಜಾರಾಗ್ತಾ ಇದೆಯಾ ಅಲ್ವಾ ಮಗ ಎಂದು ಕೇಳಿದ. ಅವನಿಗೂ ಗೊತ್ತು ನಾನೇಕೆ ಬೇಜಾರಾಗಿದ್ದೀನಿ ಅಂತ. ನನ್ನ ನಗಿಸಲು ಹಾಗೆ ಕೇಳಿದ್ದು ಅವನು. ನಾನು ಮುಗಳನಕ್ಕೂ ಸುಮ್ಮನಾದೆ. ಅವನ ಗಮನ ಒಡವೆಗಳ ಕಡೆ ಹೋಯಿತು. ಅಪ್ಪನಿಗೆ ಕೇಳಿದ, ಈ ಒಡವೆಗಳನ್ನು ಇಲ್ಯಾಕೆ ಇಟ್ಟಿದ್ದೀರಾ ಅಂಕಲ್ ಅಂತ ಕೇಳಿದ. ಅಪ್ಪ ಹೇಳಿದ್ದೆ ತಡ, ಅಂದರೆ ನೀವು ಅತ್ತಿಗೆ ಮನೆಗೆ ಹೋಗ್ತೀರಾ ಎಂದ. ಹ್ಞೂ ಕಣೋ, ಆಮೇಲೆ ಹೋಗ್ತೀನಿ ಅಂತ ಅಪ್ಪ ಹೇಳಿದ್ದೆ. ಅಯ್ಯೋ ವಿಷ್ಣುಮೂರ್ತಿಯವರೇ, ನಿಮಗ್ಯಾಕೆ ಕಷ್ಟ, ನಾವಿರೋವಾಗ ನಾವು ಹೋಗ್ತೀವಿ ಅಂತ ಡವ್ ಮಾಡಿದ. ಅಪ್ಪ ಸರಿ ಇಬ್ಬರೂ ಹೋಗಿ ಬನ್ನಿ ಎಂದು ಕಳಿಸಿದರು. ದಾನಿಲಿ ಹೋಗ್ತಾ, ಮಗ ನನ್ನ ಫ್ರೆಂಡಾಗಿ ಪಡೆಯೋಕ್ಕೆ ಪುಣ್ಯ ಮಾಡಿದೀಯಾ ಕಣೋ ನೀನು. ನೋಡು, ನೀನು ಹೇಳ್ದೇನೆ ನಿನ್ನ ಕಷ್ಟ ಅರ್ಥ ಮಾಡ್ಕೋತೀನಿ ಎಂದ. ಅವನ ಮಾತಿಗೆ ಹೌದೌದು ಎಂದೆ. ನನಗೂ ಮೌನಿಷಾನ ನೋಡಬೇಕು ಅಂತ ಆಸೆ ಇತ್ತು. ಆದರೆ ಯಾರಿಗೆ ಹೇಳಲಿ? ಎಲ್ಲರೂ ನನ್ನ ರೇಗಿಸೋದಕ್ಕೆ ಕಾಯ್ತಾ ಇರ್ತಾರೆ. ಮನೆ ತಲುಪಿದ ತಕ್ಷಣ ಎದುರಾದರು ಚಿಕ್ಕಪ್ಪ. ಅವರೇ ಒಳಗಡೆ ಕರೆದುಕೊಂಡು ಹೋದರು. ಚಿಕ್ಕಮ್ಮ ಬಂದವರೇ, ಮದುಮಗನ ಕಳೆ ಬಂದು ಬಿಟ್ಟಿದೆ, ಯಾರ ದೃಷ್ಟಿನೂ ಬೀಳದೇ ಇರಲಿ ಎಂದು ದೃಷ್ಟಿ ತೆಗೆದು ಮೌನಿಷಾ ರೂಮಲ್ಲಿ ಇದ್ದಾಳೆ ಹೋಗು ಎಂದರು. ರೂಮಿಗೆ ಹೋದರೆ 5-6 ಜನ ಹುಡುಗಿಯರಿದ್ದರು. ನಾನು ಸೂರ್ಯ ಬಾಗಿಲಲ್ಲೇ ನಿಂತು ಎಕ್ಸ್ಕ್ಯೂಸ್ ಮೀ ಎಂದೆ. ಅವರು ಹೋ ಅಂತ ರೇಗಿಸುವ ಧ್ವನಿಯಲ್ಲಿ ಕೂಗೆ ಹೊರಗೆ ಬಂದರು. ಕೂತಿದ್ದ ಮೌನಿಷಾ ನಾವು ಒಳಗಡೆ ಹೋಗ್ತಿದ್ದಂತೆ ಎದ್ದು ನಿಂತು ಮಾತನಾಡಿಸಿದಳು. ಸೂರ್ಯ ಮಾತನಾಡಿ ಹೊರಗೆ ಹೋದ ನಂತರ ಅವಳಿಗೆ ಒಡವೆಗಳನ್ನ ಕೊಟ್ಟೆ. ಅತ್ತೆ ಒಡವೆಗಳ ಚೆನ್ನಾಗಿದ್ದಾವೆ ಎಂದಳು. ಸ್ವಲ್ಪ ಹೊತ್ತು ಮಾತನಾಡಿ, ಡಿಸೈನ್ ಹಳೆಯದು ಅನಿಸಿದ್ರೆ ಹೇಳೋ, ಬೇರೆ ಮಾಡೋಣ ಅಂತ ಅಪ್ಪ ಹೇಳಿದ್ದಾರೆ ಎಂದೆ. ಇಲ್ಲ, ಇದೇ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಎಂದಳು ಮುಗಳ್ನಗುತ್ತಾ. ಎಷ್ಟು ಚೆಂದ ನಗ್ತಾಳೆ ನನ್ನ ಹೆಂಡತಿ ಅಂತ ಕೆನ್ನೆ ಹಿಂಡಿದೆ. ಹಬ್ಬ ಅನ್ನೋ ಧ್ವನಿ ಕೇಳಿ ತಿರುಗಿ ನೋಡಿದರೆ ಸುಮತಿ ಅಮ್ಮ ನಿಂತಿದ್ದರು. ಇನ್ನೂ ಮದುವೆಗೆ 1 ದಿನ ಇದೆ ಕಣೋ, ಆಗ್ಲೇ ಹೆಂಡ್ತೀನಾ ಎಂದು ರೇಗಿಸುತ್ತಾ ಒಳಗೆ ಬಂದೆರೋ. ಮೌನಿಷಾ ಮುಖ ನೋಡಿದೆ, ನಾಚಿಕೆಯಿಂದ ಕೆಂಪಾಗಿ ಬಿಟ್ಟಿತ್ತು. ನಾನೇನು ನೋಡಿಲ್ಲಪ್ಪ, ಹೂ ಕೊಡೋದಿಕ್ಕೆ ಅಂತ ಬಂದೆ ಎಂದು ಹೂ ಕೊಟ್ಟು ನನ್ನ ಕಿವಿ ಹಿಂಡಿ ಹೋದರೋ. ಮತ್ತೊಮ್ಮೆ ಅವಳಿಗೆ ಇಷ್ಟ ಆಯ್ತಾ ಎಂದು ಖಚಿತಪಡಿಸಿಕೊಂಡು ವಾಪಸ್ ಬಂದೆ. 1 ದಿನ ಕಳೆದಿದ್ದೇ ಗೊತ್ತಾಗಲಿಲ್ಲ.
ಮದುವೆ ದಿನ ಬಂದೇ ಬಿಟ್ಟಿತೋ. ಬೆಳಗ್ಗೆನೆ ಕಲ್ಯಾಣ ಮಂಟಪಕ್ಕೆ ಹೊರಟೆವೋ. ಮತ್ತೊಮ್ಮೆ ಒಟ್ಟಿಗೆ ಅರಿಶಿನ ಶಾಸ್ತ್ರ ಮಾಡಿದ ನಂತರ ತಯಾರಾಗಲು ಹೇಳಿದ್ದರೋ. ಬಿಳಿ ಪಂಚೆ ಮತ್ತು ಶರ್ಟ್ ತಂದು ಕೊಟ್ಟರು ಅಪ್ಪ. ತಯಾರಾದ ನಂತರ ಮಂಟಪಕ್ಕೆ ಕರೆದುಕೊಂಡು ಬಂದರೋ. ಪುರೋಹಿತರು ಹೇಳಿದ್ದ ಶಾಸ್ತ್ರಗಳನ್ನು ಮಾಡ್ತಾ ಇದ್ದೆ. ಸ್ವಲ್ಪ ಹೊತ್ತಿನ ನಂತರ ವಧುನ ಕರ್ಕೊಂಡು ಬನ್ನಿ ಎಂದರೋ. ತಲೆ ಎತ್ತಿ ನೋಡಿದೆ. ಪಿಂಕ್ ಕಲರ್ ಸೀರೆಯಲ್ಲಿ ನಡೆದು ಬರ್ತಾ ಇದ್ಲು. ಅವಳನ್ನು ನೋಡಿದ ಕೂಡಲೇ ಮುಖದಲ್ಲಿ ಮೂಡಿತು ಕಿರುನಗೆ. ನನ್ನ ಪಕ್ಕ ಬಂದು ಕುಳಿತವಳನ್ನೇ ರೆಪ್ಪೆ ಮುಚ್ಚದೆ ನೋಡುತ್ತಿದ್ದವನನ್ನು ಎಚ್ಚರಿಸಿದ್ದು ಪುರೋಹಿತರ ಧ್ವನಿ. ಹಾರ ಬದಲಾಯಿಸಿಕೊಂಡ ನಂತರ ಮಾಂಗಲ್ಯ ನೀಡಿ ಗಟ್ಟಿಮೇಳ ಎಂದವರೇ ತಾಳಿ ಕಟ್ಟಲು ಸೂಚಿಸಿದರೋ. ಅಪ್ಪನ ಕಡೆಗೊಮ್ಮೆ ನೋಡಿ ಪ್ರೀತಿ, ನಂಬಿಕೆ, ಭರವಸೆಯಿಂದ 3 ಗಂಟುಗಳನ್ನು ಹಾಕಿ ನನ್ನ ಪ್ರೀತಿಯ ದೇವತೆಯನ್ನ ನನ್ನ ಜೀವನಕ್ಕೆ ಬರಮಾಡಿಕೊಂಡೆ. ತಾಳಿ ಕಟ್ಟಿದ ನಂತರ ಖುಷಿಯ ಜೊತೆಗೆ ಏನೋ ಒಂದು ರೀತಿಯ ಭಯ. ಈ ರೀತಿಯ ಭಾವನೆ ಇಲ್ಲಿಯವರೆಗೂ ಮೂಡಿರಲಿಲ್ಲ. ಸಪ್ತಪದಿ ತುಳಿಯುವಾಗಲೂ ಅಷ್ಟೇ. ಎಲ್ಲ ಶಾಸ್ತ್ರಗಳು ಮುಗಿದ ನಂತರ ಬಂಧುಗಳೆಲ್ಲ ವಿಶ್ ಮಾಡೋಕೆ ಬರತೊಡಗಿದರೋ. ಅವರ ನಡುವೆ ಒಬ್ಬರು ಬಂದರು ನೋಡಿ. ನನ್ನ ನೆನಪಿದೆ ಅಲ್ವಾ ಎಂದು ಕೇಳಿದರೋ. ನಿಮ್ಮನ್ನ ಮರೆಯೋಕೆ ಆಗುತ್ತಾ ಗುರುವೆ ಎಂದುಕೊಂಡು, ಹಾ ನೆನಪಿದೆ ಚಂದ್ರಣ್ಣ ಎಂದೆ. ನಾನು ಅವತ್ತೇ ಹೇಳಿದ್ದೆ ತಾನೇ ನಿಮ್ಮಿಬ್ಬರ ಜೋಡಿ ಚೆನ್ನಾಗಿದೆ ಅಂತ. ನೋಡಿ, ನಾನು ಹೇಳಿದ್ದು ನಿಜ ಆಯಿತು ಎಂದು ವಿಶ್ ಮಾಡಿ ಹೊರಟರೋ. ಎಲ್ಲರ ಆಶೀರ್ವಾದ ಪಡೆದು ಅವರ ಜೊತೆ ಫೋಟೋಗೆ ಪೋಸ್ ಕೊಟ್ಟು ಸುಸ್ತಾಗಿ ಹೋಯ್ತು. ಕಾರ್ಯಕ್ರಮ ಮುಗಿದು ನೆಮ್ಮದಿಯಾಗಿ ಊಟ ಮಾಡೋಣ ಅಂದರೆ ಬಿಡ್ತಾರಾ? ಸಿಕ್ಕಾಪಟ್ಟೆ ಗೋಳು ಹೊಡ್ಕೊಂಡ ನಂತರ ಊಟ ಮಾಡೋಕ್ಕೆ ಬಿಟ್ಟಿದ್ದು. ನಂತರ ಹೊರಟಿದ್ದು ತಾತನ ಮನೆಗೆ. ಸಂಜೆ ಎಲ್ಲ ಶಾಸ್ತ್ರಗಳು ಅಲ್ಲೇ ನಡೆಸಿದರೋ. ಮರುದಿನದಿಂದ ಹೊಸ ಜೀವನ ಶುರುವಾಯಿತು. ನಂತರದ 2 ದಿನಗಳು ಮನೆ ದೇವರಿಗೆ ಹೋಗುವುದು, ಅಜ್ಜಿಯ ಹರಕೆ ತೀರಿಸುವುದರಲ್ಲೇ ಕಳೆದು ಹೋಯಿತು. ಮರಳಿ ಬರುವ ದಿನ ಮೌನಿಷ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಅವಳನ್ನು ಸಮಾಧಾನಿಸಿ ಅಳ್ತಾ ನಿಂತಿದ್ದ ಭವನ್ಗೆ, ಬಾಮೈದ, ನೀನು ತರ್ಲೆ ಮಾಡ್ಕೊಂಡಿದ್ರೇನೇ ಚಂದ, ಅಳೋದೆಲ್ಲ ಸೂಟಾಗಲ್ಲ ಎಂದು ಅವನನ್ನು ನಗಿಸಿ ಅತ್ತೆ ಮಾವನಿಗೆ ಭರವಸೆ ನೀಡಿ ಅಜ್ಜಿ ತಾತನ ಆಶೀರ್ವಾದ ಪಡೆದು ಹೊರಟೆವು. ಮೌನಿಷ ಸಮಾಧಾನ ಆದವಳು ಕಾರು ಹೊರಟ ನಂತರ ಮತ್ತೆ ಅಳಲು ಪ್ರಾರಂಭಿಸಿದಳು. ಅವಳನ್ನು ಎದೆಗುರುಗಿಸಿಕೊಂಡು ಸಮಾಧಾನ ಮಾಡ್ತಾ ಇದ್ದೆ. ಡ್ರೈವ್ ಮಾಡ್ತಾ ಇದ್ದ ಸೂರ್ಯ ಕನ್ನಡಿಯಲ್ಲಿ ನೋಡಿ ಮುಗಳ್ನಕ್ಕ. ಅವಳು ಅಳುತ್ತಾ ಹಾಗೇ ನಿದ್ರೆ ಹೋದಳು. ಮನೆ ತಲುಪಿದ ಮೇಲೆ ನಾನೇ ಎಚ್ಚರಿಸಿದೆ. ಸುಮತಿ ಅಮ್ಮ ಆರತಿ ಮಾಡಿ ಮನೆ ತುಂಬಿಸಿಕೊಂಡರು. ಸೇರು ಹೊದ್ದು ಬಲಗಾಲಿಟ್ಟು ಮನೆ ಪ್ರವೇಶಿಸಿದಳು ನನ್ನ ದೇವತೆ. ಬಾಳ ಪಯಣದಲ್ಲಿ ಎಂದೆಂದೂ ನಿನ್ನ ಜೊತೆಗಿರುವ ಎಂದು ಭರವಸೆಯಿಂದ ಅವಳ ಕೈ ಹಿಡಿದು ಮನೆ ಪ್ರವೇಶಿಸಿದೆ. ಅಂದಿನಿಂದ ನನ್ನ ಬಾಳಿನ ಹೊಸ ಅಧ್ಯಾಯ ಶುರುವಾಯಿತು ನನ್ನ ಪ್ರೀತಿಯೊಂದಿಗೆ. ಮದುವೆ ಏನೋ ಎಲ್ಲ ಸಂತೋಷವಾಗಿ ಆಯಿತು. ಮದುವೆಗೂ ಮುಂಚೆ ಇದ್ದ ಪ್ರೀತಿ ಮದುವೆ ನಂತರ ಇರುತ್ತಾ? ಮೌನಿಷ ಜೀವನ್ ಅಪ್ಪನ ಚೆನ್ನಾಗಿ ನೋಡ್ಕೋತಾಳಾ? ಮಾವ ಸೊಸೆ ಅನುಬಂಧ ಹೇಗೆ ಇರುತ್ತೆ? ಮುಂದೆ ಜೀವನ್ ಮತ್ತು ಮೌನಿಷ ಜೀವನ ಹೇಗಿರುತ್ತೆ? ಕಾಯ್ದು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ನ ನೋಟಿಫಿಕೇಷನ್ಸ್ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.